ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆ 81ರಲ್ಲಿ ಕೈಕೈ ಮತ್ತು ಮಂತ್ರೆಯ ನಡುವೆ ನಡೆದಂತಹ ಸಂವಾದದ ಸಂದರ್ಭದಲ್ಲಿ ಮಂಥರೆಯು ಕೈಕೈಗೆ ತಾನು ಕೈಕೈ ಭರತನ ತಾಯಿಯಾಗಿದ್ದರಿಂದ ಭರತನ ಹಕ್ಕುಗಳ ರಕ್ಷಣೆ ತಾಯಿಯ ಕರ್ತವ್ಯ ಅಂತ ಹೇಳಿ ಒಂದು ಸಂದೇಶವನ್ನು ಹೇಳ್ತಾಳೆ. ನೀ ರಾಮನ ಎಷ್ಟೋ ಪ್ರೀತಿ ಮಾಡಿದ್ರೂ ಸಹಿತ ಅದೇನು ತಪ್ಪಲ್ಲ. ಆದರೆ ಒಂದು ಸಲ ಈ ಅವಕಾಶ ಜಾರಿ ಹೋಯ್ತಂದ್ರೆ ಪುನಃ ಈ ಅವಕಾಶ ಭರತನಿಗೆ ಸಿಗುವುದಿಲ್ಲ. ನೀ ಭರತನಿಗೆ ಜನ್ಮ ಕೊಟ್ಟ ತಾಯಿಯಾಗಿದ್ದರಿಂದ ನಿನ್ನ ಮಗನ ಹಕ್ಕುಗಳನ್ನು ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ, ತಾಯಿ ಕರ್ತವ್ಯ. ಒಂದು ಸಂದೇಶವನ್ನು ಕೊಡ್ತಾರೆ ವಾಲ್ಮೀಕಿಯವರು. ಈ ಮೂಲಕ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದು ತಾಯಿಯ ಕರ್ತವ್ಯ. ಇನ್ನು ಇದು ಇಬ್ಬರದು ಸಂವಾದ ಮುಂದುವರಿದಿದೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಬರೀತಾರೆ. ಕೇಳಿ ಮಂಥರೆಯ ನುಡಿ. ಮಂಥರೆ ಅವಳಿಗೆಲ್ಲ ಹೇಳ್ತಾಳೆ, ಅವನ ದಶರಥನ ರಕ್ಷಣೆ ಇಲ್ಲ, ದಶರಥನ ಹತ್ತಿರನೇ ಬೆಳೆದದ್ದಂದ್ರೆ ಅವನಿಗೆ ಅನ್ಯಾಯ ಆಗ್ತಿರಾಕಿಲ್ಲ, ಮತ್ತು ಆಕೆ ಕೌಶಲ್ಯ ತನ್ನ ಹಿಂದಿನ ಸೇಡವನ್ನು ತೀರಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ನಿರ್ಧಾರಕ್ಕೆ ಬರ್ತಿದ್ದಿಲ್ಲ. ಇವೆಲ್ಲ ಮಾತುಗಳನ್ನು ಕೇಳಿಕೊಂಡು ಕೇಳಿ ಮಂಥರೆಯ ನುಡಿ ಮುಖ ಕೆಂಡಲ ಮಂಡಲವಾಯಿತು. ಕೈಗೆ ಭಾಳ ಸಿಟ್ಟು ಬಂದುಬಿಡ್ತದೆ. ನಾನೇನು ಹೇಳಾಕತ್ತೇನೆ, ನನ್ನ ಮಗ ಹಿರಿ ಮಗ ಅದನ, ಪ್ರೀತಿ ಮಗ ಅದನ, ನಾನೇ ಬೆಳೆಸಿದನ ಅವ ಮತ್ತು ನಿಯಮದ ಪ್ರಕಾರ ಹಿರಿ ಮಗ ಅದನ, ಹಿರಿ ಮಗನಿಗೆ ಅದು ಪಟ್ಟಗಡ್ತಾ ಇದ್ದಾರೆ, ಇದರ ಏನು ತಪ್ಪಿಲ್ಲ. ಇದನ್ನು ಹೇಳ್ತಿದ್ರು ಕೂಡ ಈ ಹೆಣ್ಮಗಳು ಮತ್ತು ಇನ್ನೂ ಬೇರೆ ಬೇರೆ ರೀತಿಯಿಂದ ನನಗೆ ಹೇಳ್ತಾ ಇದ್ದಾಳಲ್ಲ, ಈಗ ಹಿಂಗ್ಯಾಕೆ ಮಾಡ್ತಾ ಇದ್ದಾಳೆ ಅಂಥೇಳಿ ಆಕೆ ಮ್ಯಾಗ ಏನಾಗ್ತದೆ, ಸಿಟ್ಟು ಬರ್ತದೆ. ಆಕೆ ಮುಖ ಎಲ್ಲ ಕೆಂಪೇರಿ ಬಿಡ್ತದೆ, ಭಾಳ ಕೋಪ ಬರ್ತಿದೆ. ಯಾರ ವಿರುದ್ಧ? ಮಂತ್ರೆಯ ವಿರುದ್ಧ. ಮಂತ್ರೆಯ ಮಾತಾಡುವಂತಹ ಮಾತುಗಳನ್ನು ಕೇಳಿ ಮಂತ್ರೆಯ ವಿರುದ್ಧ ಈ ಕ್ಯಾಗ್ ಹೀಗೆ ಆಡಿಸೋಂಗೆ ಮಾಡ್ತಾ, ಕ್ಯಾಗ್ ಅಡ್ಡ ಬರ್ತಾ ಇದ್ದಾಳೆ ಅಂಥೇಳಿ ಆಕೆ ಮ್ಯಾಗ ಕೋಪಗೊಳ್ತಾಳೆ. ದೀರ್ಘ ಬಿಸಿ ಉಸಿರೆಳೆದು ಮಂಥರೆಗೆ ಹೇಳಿದಳು ಕೈಕೈ. ಸಿಟ್ಟು ಬರ್ತದೆ, ಬಿಸಿ ಉಸಿರು ದೀರ್ಘ ಉಸಿರು ಇರೋದು ಆಕೆ ಸಿಟ್ಟಿನಾಗ ಆಕೆ ಹೇಳಿಬಿಡ್ತಾಳೆ. ಕೇಳಿ ಮಂತ್ರೆಯ ನುಡಿ ಮುಖ ಕೆಂಡಮಂಡಲವಾಗಿ ದೀರ್ಘ ಬಿಸಿ ಉಸಿರೆಳೆದು ಮಂಥರೆಗೆ ಹೇಳಿದಳು ಕೈಕೈ. ಕೈಕೈ ಶಬ್ದಗಳಿವು. ಏನು ಹೇಳ್ತಾರೆ ಕೈಕೈ ಅಂದರೆ, ಶೀಘ್ರ ರಾಮನನ್ನು ವನವಾಸಕ್ಕೆ ಅಟ್ಟಿ ಭರತನಿಗೆ ಪಟ್ಟ ಕಟ್ಟಲಾಗುವುದು. ಓ ಮಂಥರ, ಚಿಂತಿಸಿ ಈಗ ಮಾರ್ಗವೊಂದು. ರಾಮನ ವನವಾಸಕ್ಕೆ ಕಟ್ಟಿ ಭರತನ ಪಟ್ಟ ಕಟ್ಟುವ. ಕೈಕೈ ನುಡಿ ಕೇಳಿ ಮಂಥರ ರಾಮನಿಗೆ ಅಹಿತ ವಹಿಸಿ ಪಾಪಿ ಮನಸ್ಸಿನಿಂದ ನುಡಿದಳು. ಈಕೆ ಸಿಟ್ಟಿನಾಗ ಹೇಳಿಬಿಡ್ತಾಳ. ಯಾರು? ಕೈಕೈಗೆ ಭಾಳ ಸಿಟ್ಟು ಬರ್ತದೆ ಆಕೆ ಮಾತು ಕೇಳ್ಕೊಂಡ. ನೀ ಏನು ವಹಿಸಿದೀಯಾ? ಶೀಘ್ರ ರಾಮನನ್ನು ವನವಾಸ ಕಳಿಸ್ಲ್ಯಾ? ಭರತನನ್ನು ಪಟ್ಟಗಟ್ಲ್ಯಾ? ಓ ಮಂಥರ, ಚಿಂತಿಸಿ ಈಗ ಮಾರ್ಗ ಒಂದು. ಹಂಗಾರ ನೀನು ಹೇಳಿಬಿಡು ಅಂತಾಳೆ ಆಕೆ. ನೀನು ಒಂದು ಮಾರ್ಗ ಚಿಂತಿಸಿದ್ಕ, ಅವನ ರಾಮನ ವನವಾಸ ಕಳಿಸೋದು, ಭರತನ ಪಟ್ಟಗಟ್ಟು ಅಂತ. ಇದು ಸಿಟ್ಟಿನಿಂದ ಹೇಳಿರ್ತಾಳೆ ಆಕೆ. ಕೈಕೈ ನುಡಿ ಕೇಳಿ ಮಂಥರ ರಾಮನಿಗೆ ಅಹಿತ ವಹಿಸಿ ಪಾಪಿ ಮನಸ್ಸಿನಿಂದ ನುಡಿದಳು. ಇಷ್ಟೇನು ಅಂತಿರ್ತಾಳೆ ಕೈಕೈ, ಸಿಟ್ಟಿನ ಅಂದಿರ್ತಾಳೆ ಈ ಶಬ್ದಗಳನ್ನು. ಹಾಗಾದ್ರೆ ನೀ ಇಷ್ಟೆಲ್ಲ ಮಾತಾಡಕತ್ತಿ, ರಾಮನ ವನವಾಸಕ್ಕೆ ಕಳಿಸಿ ಭರತನಿಗೆ ಪಟ್ಟಗಟ್ಟುವಂಥ ಉಪಾಯವನ್ನು ನೀನೇ ಹೇಳಬೇಡಂತ ಸಿಟ್ಲೆ ಅಂದಿರ್ತಾಳೆ. ಆದರೆ ಇವಳು ಅದನ್ನು ಉಪಯೋಗ ಮಾಡ್ಕೊಂಡು ಹೆಂಗೆ ಹೇಳ್ತಾಳೆ ಅಂದರೆ, ಕೈಕೈ ನುಡಿ ಕೇಳಿ ಮಂತ್ರ ರಾಮನಿಗೆ ಅಹಿತ ಬಯಸಿ ಪಾಪಿ ಮನಸ್ಸಿನಿಂದ ನುಡಿತಾಳೆ. ಇಲ್ಲಿ ನೋಡಿ, ಅಲ್ಲಿ ಆಕೆಗೆ ರಾಮನ ವಿರುದ್ಧ ಒಂದು ಅಹಿತ ಮಾಡುವಂಥ ಒಂದು ಏನೋ ಬುದ್ಧಿ ಬಂದುಬಿಡ್ತದೆ ಅವಳಿಗೆ. ಓ ಮಾದಕ ಚೆಲುವೆ ಹೇಳ್ತಾಳೆ ಕೈಕೈ. ಹೇಳ್ತಾಳೆ ಯಾರು? ಮಂಥರ. ಓ ಮಾದಕ ಚೆಲುವೆ ಕೈಕೈ, ನನ್ನಿಂದ ತಿಳಿಯಲಿಚ್ಛಿಸಿದ್ದಲ್ಲಿ ನೀನು. ಮಾದಕ ಚೆಲುವೆ, ನಾ ಏನು ಹೇಳಕ್ಕೆ ಹೊಂಟೇನ ಅದನ್ನೇನಾದರೂ ನೀನು ತಿಳ್ಕೊಳ್ಬೇಕಂದ್ರೆ, ನೀನೇನು ಸಿಟ್ಟಿನಿಂದ ಹೇಳಾಕತ್ತೀಯ, ನಾನು ನಿನಗೆ ಮಾರ್ಗ ಸೂಚಿಸ್ತೇನೆ, ಅದನ್ನು ತಿಳ್ಕೊಳ್ಬೇಕನ್ನುವಂಥ ಇಚ್ಛೆ ನಿನ್ನಲ್ಲಿರಬೇಕು. ಕಾರ್ಯನಿರತಳಾಗೋ ಕೇಳಿ ಮಾತನ್ನು. ಹಂಗೆ ಒಂದೆಡೆ ನಿಂದು ಇಚ್ಛೆನೇ ಇತ್ತು, ಈಗೇನು ಸಿಟ್ಟಾಗಿ ಮಾತಾಡಿದಿಲ್ಲ. ರಾಮನ ಪಟ್ಟಕ್ಕೆ ಇದಕ್ಕೆ ಅರಣ್ಯ ಕಟ್ಟಿ ಭರತನಿಗೆ ಪಟ್ಟು ಕಟ್ಟುವುದಂತ ಏನು ಸಿಟ್ಟಿನಿಂದ ನೀ
ಬರ್ತಾ ಇದೆಯಲ್ಲ, ಇದನ್ನು ನಿನ್ನ ಸತ್ಯನಾಗಿತ್ತಂದ್ರೆ ನಾನು ಹೇಳಿದ್ದನ್ನು ನೀನು ಕೇಳುವ ಇಚ್ಛೆಯನ್ನು ಹೊಂದಿರಬೇಕು. ಹಾಗಿದ್ದಲ್ಲಿ ನಾನು ಹೇಳಿದ ಮಾತು ನೀನು ಕಾರ್ಯರೂಪಕ್ಕೆ ತರಕ ಸಿದ್ಧಳಾಗು ಅಂತ ಹೇಳ್ತಾಳೆ. ಹಾಸಿಗೆಯಿಂದೆದ್ದು ನುಡಿವಳು ಕೈ ಕೈ ಮಂತ್ರಳ ನುಡಿ ಕೇಳಿ. ಇಷ್ಟೇನು ಕೇಳ್ತಾಳ ಆಕೆ ಮನಸ್ಸಿನ ಇಚ್ಛೆಯನ್ನು. ಆಕೆ ಮತ್ತು ಸಿಟ್ಟು ಬರ್ತದೆ ಕೈಗೆ. ಆಕೆ ಮಲಗಿರ್ತಾಳ, ಹಾಸಿಗೆ ಮಂಚದಿಂದ ಎದ್ದು ಕುಂತು ಮಂತ್ರಳ ನುಡಿ ಕೇಳಿ ಹೇಳ್ತಾಳೆ. ಯಾರು? ಕೈ ಈಗ ಮಂತ್ರಿಗೆ ಹೇಳ್ತಾಳೆ ಸಿಟ್ಟಿನಿಂದ. ಓ ಮಂತ್ರ, ಹೇಳೊಂದು ಉಪಾಯ ರಾಜ್ಯ ಭರತನಿಗೆ ಸಿಕ್ಕು ರಾಮನಿಗೆ ಸಿಗದಂತೆ. ಹಂಗಾರೆ ಎದ್ದಕ್ಕೆ ಏನು ಹೇಳ್ತಾಳೆ ಸಿಟ್ಟಿನಾಗ? ಹಂಗಾರೆ ನೀವೊಂದು ಉಪಾಯ ಹೇಳಿಬಿಡಲ್ಲ, ರಾಮನಿಗೆ ಸಿಗಬೇಕಾದಂತಹ ಪಟ್ಟದ ಅವಕಾಶ ಭರತನಿಗೆ ಹೆಂಗೆ ಕೊಡ್ಸೋಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನೀನೇ ಉಪಾಯವನ್ನು ಹೇಳಿಬಿಡು ಅಂತ ಹೇಳ್ತಾಳೆ. ಕೈ ನುಡಿ ಕೇಳಿ ಮಂಥರ ರಾಮನ ಹಿತಕ್ಕಾಗಿ ಪ್ರಾರಂಭಿಸಿದ್ರು ಮಾತು. ಇಷ್ಟೇನು ಕೇಳ್ತಾಳೆ. ಆಕೆ ಎಲ್ಲ ಸಿಟ್ಟಿನಿಂದ ಮಾತಾಡ್ತಿರ್ತಾಳೆ ಆಕೆ. ಬಟ್ ಈಕೆ ಏನು ಮಾಡ್ತಾಳೆ? ಅದನ್ನೆಲ್ಲ ಉಪಯೋಗ ಮಾಡಿಕೊಂಡು ಮುಂದಕ್ಕೆ ಹೇಳ್ತಾಳೆ. ಯಾರು? ಮಂಥರ ಕೈಗೆ ಹೇಳ್ತಾಳೆ. ಕೈ ನುಡಿ ಕೇಳಿ ಮಂಥರ ರಾಮನ ಅಹಿತಕ್ಕಾಗಿ ಪ್ರಾರಂಭಿಸಿದಳು ಮಾತು. ದೇವಾಸುರ ಯುದ್ಧದಲ್ಲಿ ಇಂದ್ರನ ಸಹಾಯಕ್ಕೆ ದಶರಥನೊಂದಿಗೆ ನೀನು ಇದ್ದೆ ಸಹಸ್ರರಾಜರಂತೆ. ಇಲ್ಲಿ ಸುರ ಅಸುರರ ಮಹಾ ಒಂದು ಯುದ್ಧ ನಡೆದಿರ್ತದೆ, ಸಂಗ್ರಾಮ ನಡೆದಿರ್ತದೆ. ಆ ಯುದ್ಧದಾಗ ನೀನು ದೇವತೆಗಳ ಪರವಾಗಿ ಯುದ್ಧ ಮಾಡಿದೀಯ. ಹಲವಾರು ನಿನ್ನಂತೆ ಯುದ್ಧ ಮಾಡಲಿಕ್ಕೆ ಬಂದ ಹಲವಾರು ರಾಜರು ಇದ್ದರು, ಆದರೆ ನೀನು ಒಬ್ಬಿದ್ದೆ. ದಂಡಕಾರಣ್ಯದ ದಕ್ಷಿಣಕ್ಕಿದ್ದ ವೈಜಂತ ನಗರ ಅಸುರ ರಾಜ ತಿಮಿಧ್ವಜನೊಂದಿಗೆ ನಡೆದ ಯುದ್ಧ. ದಿಕ್ಕೆಟ್ಟು ದೇವತೆಗಳು ಮಹಾಸುರ ಶಂಬರನ ಮಾಯಾಮಾಟಕ್ಕೆ ಅನಿವಾರ್ಯವಾಗಿತ್ತು ಯುದ್ಧ. ದೇವೇಂದ್ರನಿಗೆ ಶಂಬರನು ಅಂತ ಒಬ್ಬ ಮಹಾಸುರ ಇರ್ತಾನೆ. ಅದು ಅವನ ಒಂದು ದರ್ಪಕ್ಕೆ ಅವನ ಯುದ್ಧದ ಒಂದು ಇದನ್ನು ನೋಡಿಕೊಂಡು ದೇವತೆಗಳೆಲ್ಲ ದಿಕ್ಕಾಪಾಲಾಗಿ ಓಡ್ತಿರ್ತಾರೆ. ನೀನು ತಿಮಿಧ್ವಜನೊಂದಿಗೆ ಯುದ್ಧ ಮಾಡ್ತಾ ಇದ್ದೀಯ. ನೀನು ಮುಂದೆ ಗಾಯಗೊಂಡ ಸೈನಿಕ ರಾತ್ರಿ ನಿದ್ದೆಯಲ್ಲಿದ್ದ ಜನ ಹತ್ಯೆಗೈದರು ರಾಕ್ಷಸರು ಆ ಯುದ್ಧದಲ್ಲಿ. ನಿಮ್ಮ ಸೈನ್ಯದಾಗ ಸುರರ ಸೈನ್ಯ ಏನಾಗಿತ್ತು, ದೇವತೆಗಳ ಸೈನ್ಯ ಸಾಕಷ್ಟು ಗಾಯಗೊಂಡಿತ್ತು. ಏನು ಕೆಲವು ಮಂದಿ ರಾತ್ರಿ ಆದಾಗ ಮಲ್ಕೊಂಡಿದ್ರು. ಅಂಥದ್ರಾಗ ಈ ರಾಕ್ಷಸರು ಬಂದು ದಾಳಿ ಮಾಡಿ ಯುದ್ಧದಲ್ಲಿ ಎಲ್ಲರನ್ನು ಹತ್ಯೆಗೈದಿದ್ದರು. ಇಲ್ಲಿ ಒಂದು ನಾವು ಏನಂದರೆ, ರಾಮಾಯಣ ಕಾಲದಲ್ಲಿ ಯುದ್ಧ ಹಗಲು ರಾತ್ರಿ ನಡೀತಿತ್ತು. ಮಹಾಭಾರತದಲ್ಲಿ ಹಂಗೆ ಬರೋದಿಲ್ಲ. ಸೂರ್ಯೋದಯ ಆದ ನಂತರ ಯುದ್ಧ, ಸೂರ್ಯಾಸ್ತಯ ನಂತರ ಯುದ್ಧ ಬಂದ್ ಮಾಡ್ತಿದ್ರು. ಈ ನಿಯಮ ತ್ರೇತಾಯುಗದಲ್ಲಿ ಇದ್ದಿದ್ದಿಲ್ಲ. ಮತ್ತು ಈಗಿನ ಯುಗದಾಗ ನೋಡಿದ್ರು ನಾವು ನೋಡ್ತಾ ಇದ್ದೇವೆ. ಯಾವುದೋ ಇಸ್ರೇಲ ಮತ್ತು ಹಮಾಸ್ ನಡುವಿನ ಘಮಸಾರು ಯುದ್ಧ. ಈಗಂತೂ 4-5 ರಾಷ್ಟ್ರಗಳನ್ನು ನೇರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇವೆ. ಇಲ್ಲಿ ದಾಳಿ ಮಾಡೋದಕ್ಕೂ ಹಗಲಿ ರಾತ್ರಿ ಅನ್ನೋದು ಇಲ್ಲೆಲ್ಲ ನಿರಂತರವಾಗಿ ಹಾಗೆ ಶುರು ಆಗ್ತಾನೆ ಇದೆ. ಮುಂದೆ ಅಲ್ಲಿ ಏನೈತೆ ಅಂದರೆ, ಯುದ್ಧ ಅಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲೇ ಆಗ್ತಿತ್ತು. ಇವತ್ತು ಇಲ್ಲ. ಇವತ್ತು ಸಿವಿಲ್ ಏರಿಯಾದಾಗ ಯುದ್ಧ ಮಾಡಬಾರ್ದು, ಬಾಂಬ್ಗಳನ್ನು ಹಾಕಬಾರ್ದು ಅಂದರೂ ಕೂಡ ಈ ಎರಡೂ ಪಕ್ಷದ ಏನು ಮಾಡ್ಯಾರ ಅಂದರೆ ಇವನ್ನೆಲ್ಲನೂ ವೈಲೇಟ ಮಾಡ್ಯಾರ. ಮುಂದೆ ದೇವಾಸುರ ಯುದ್ಧದ ನೆನಪು ಮಾಡ್ತಾ ಹೇಳ್ತಾಳಕ್ಕೆ, ಅಜಾನುಭವ ರಾಜ ದಶರಥ ತೊಡಗಿದ್ದಾಗ ಮಹಾಯುದ್ಧದಲ್ಲಿ ಅಸುರರು ಪ್ರಾಣಾಂತಕ ಗಾಯಗೊಳಿಸಿದರು ಅವನನ್ನು. ಆ ಮಹಾಯುದ್ಧದಾಗ ದಶರಥ ಹೋರಾಡ್ತಾ ಇದ್ದ ಅತಿರಥಿ ಮಹಾರಥಿಗಳಿಗೆ, ರಾಕ್ಷಸ ಅತಿರಥಿ ಮಹಾರಥಿಗಳಿಗೆ. ಆ ವೇಳೆದಾಗ ಇವನಿಗೆ ಪ್ರಾಣಾಂತಕ ಗಾಯ, ಜೀವ ಹೋಗುವಂಥ ಗಾಯ ಆಗಿರ್ತದೆ. ಇನ್ನೇನಪ್ಪ, ಇವ ದಶರಥ ಮರಣ ಹೊಂದಿದನ್ನುವಂಥ ಸ್ಥಿತಿ ನಿರ್ಮಾಣ ಆಗಿರ್ತದೆ. ಪ್ರಜ್ಞಾಹೀನನಾಗಿದ್ದ ದಶರಥನನ್ನು ನೀ ಯುದ್ಧ ಭೂಮಿಯಿಂದ ಸುರಕ್ಷಿತ ಸ್ಥಳಕ್ಕೆ ತಂದೆ. ಅಂಥದ್ರಾಗ ನೀ ಏನಾಗಿದ್ದೆ ಅಂದರೆ ಅವನ ಸಾರಥಿಯಾಗಿದ್ದೆ. ಮುಂದೆ ಅವನಿಗೆ ಸಿಕ್ಕಾಪಟ್ಟೆ ಗಾಯ ಆಗಿತ್ತು. ಅಂದರೆ ಪ್ರಾಣಕಂಠ, ಅಂದರೆ ಪ್ರಾಣಕ್ಕೆ ಭಯ ಇದನ್ನು ತರುವಂಥದ್ದು, ಅಂದರೆ ಪ್ರಾಣವನ್ನು ಕಳ್ಕೊಳ್ಳುವಂಥ ಸ್ಥಿತಿಯಲ್ಲಿ ದಶರಥ ಇದ್ದ. ಅಷ್ಟು ಗಾಯ ಆಗಿರ್ತದೆ. ಅಂತಹ ಸ್ಥಿತಿಯಲ್ಲಿ ದಶರಥನ ಏನು ಮಾಡಿದೆ, ಈ ವೈರಿಗಳಿಂದ ರಕ್ಷಿಸಿ ನೀ ಯುದ್ಧದಿಂದ ಹೊರಗೆ ಕರೆತಂದಿರ್ತೀಯ, ಅವನನ್ನು ತೊಗೊಂಡು ಬಂದಿರ್ತೀಯ. ಯುದ್ಧ ಭೂಮಿಯಿಂದ ಸುರಕ್ಷಿತರಿಗೆ ತಂದು ಸುಧಾರಿಸಿಕೊಂಡ ದಶರಥ ನೀಡಿದ 2 ವರ ನಿನಗೆ. ನೀ ಯುದ್ಧ ಭೂಮಿಯಿಂದ ಹೊರಗೆ ತರ್ತೀಯ, ಅವ ಸುಧಾರಿಸ್ಕೊಂಡ ನಂತರ ಅವನಿಗೆ ಗೊತ್ತಾಗ್ತಿದೆ ಈ ಮಹಾಯುದ್ಧ ಏನು ನಡೆದಿತ್ತು, ಅದರಲ್ಲಿ ನನ್ನ ಸಿಕ್ಕಾಪಟ್ಟೆ ಗಾಯ ಆಗಿತ್ತು, ನಾನಿನ್ನು ಮೃತ್ಯು ಹೊಂಟೇನೆ ಬಾ ಅಂದ್ಕೊಂಡು ಇವಳು ಸುರಕ್ಷಿತವಾಗಿ ಒಂದು ಸುರಕ್ಷಿತ ಸ್ಥಳಕ್ಕೆ ನಾನು ತಂದಿರ್ತಾಳೆ. ಇದು ಒಂದು ಅವಳು ಕೈ ಮಾಡಿದಂಥ ನನ್ನ ಮೇಲೆ ಒಂದು ಉಪಕಾರ. ಹಾಗಾದರೆ ಈ ಉಪಕಾರಕ್ಕೆ ಅವನೇನು ಕೃತಜ್ಞತೆಯನ್ನು ಸಲ್ಲಿಸಬೇಕಲ್ಲ. ಅದಕ್ಕೆ ಅವನೇನು ಹೇಳ್ತಾನಂದ್ರೆ, ನಿನಗೆ ಯಾವಾಗ ಅನ್ನಿಸ್ತಿದೆಯಲ್ಲ 2 ವರಗಳನ್ನು ಕೇಳು. ನನ್ನ ಜೀವವನ್ನು ನೀವು ಉಳಿಸಿದೆಯಾ? ಸುಧಾರಿಸಿಕೊಂಡು ದಶರಥ ನೀಡಿದ 2 ವರ ನಿನಗೆ.
ಸಮಯ ಬಂದಾಗ ಕೇಳುವೆನೆಂದು ನೀ ಓ ಕೈಕೈ. ಅವ ನಿನಗೆ 2 ವರ ಕೊಟ್ಟ, ಏನು ಕೇಳ್ತಿ ಕೇಳಂದಾಗ ನೀನೇನಂದೆ ಅವನಿಗೆ, ನನ್ನ ಸಮಯ ಬಂದಾಗ 2 ವರಗಳನ್ನು ನಾನು ಕೇಳ್ತೇನಂತ ನೀ ಹೇಳಿದ್ದೆ ಅಂತೇಳಿ ಮಂತ್ರ ಕೈಕೈಗೆ ನೆನಪಿಸಿ ಕೊಡ್ತಾಳೆ. ಓ ರಾಣಿ, ನಿನ್ನಿಂದಲೇ ತಿಳಿದಿರುವ ಈ ಯುದ್ಧ ಘಟನೆನ ನನಗೇನು ಗೊತ್ತಿರಾಗಿಲ್ಲ. ಯುದ್ಧ ಆದ ನಂತರ ನೀನೇ ನನಗೆ ಹೇಳಿದ್ದು ಇದನ್ನು. ಈ ಒಂದು ಯುದ್ಧದಲ್ಲಿ ನಡೆದಂಥ ಘಟನೆಯನ್ನು ದಶರಥ ನಿನಗೆ 2 ವರ ಕೊಟ್ಟಿದ್ದಾನಂತ ಹೇಳಿದ್ದು, ಈ ಪ್ರಸಂಗವನ್ನು ನೀನು ನನಗೆ ಹೇಳಿದ್ದೀಯಾ? ನಾ ಏನು ನೋಡಿಲ್ಲ, ನಾ ಏನು ಬೇರೆ ಕಡೆಯಿಂದ ಕೇಳಿಲ್ಲ, ನೀನೇ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದನ್ನು ನಿನಗೆ ನಾನು ಏನು ಮಾಡ್ತಾ ಇದ್ದೇನೆ, ನಿನಗೆ ಜ್ಞಾಪಿಸಿರುವೆ. ರಾಮನ ಪಟ್ಟಾಭಿಷೇಕ ನಿಲ್ಲಿಸು. ನೀನು ನನಗೆ ಕೇಳಕತ್ತಿದ್ದಿಲ್ಲ, ಉಪಾಯವನ್ನು ಹೇಳಿಬಿಡಿನಿ. ಹಂಗಾರೆ ರಾಮನ ವನವಾಸ ಕಟ್ಟುನ, ಭರತನ ಪಟ್ಟ ಕಟ್ಟುನ ಅಂತ ಹೇಳಕತ್ತೀಯಾ? ಸುಲಭವಾದೊಂದು ಉಪಾಯ ಹೇಳಿಬಿಡಂತ ನೀ ಹಿಟ್ಟಿನಿಂದ ನನಗೆ ಕಿರಿಸ್ತಾ ಇದ್ದೀಯಾ? ಈ ಉಪಾಯ ಹೇಳ್ತಾ ಇದ್ದೆ ನೋಡು. ನಿನಗೆ ದಶರಥ ಹಿಂದೆ 2 ವರ ಕೊಟ್ಟಿದ್ದಾನೆ. ಈಗ ಅವಕಾಶ ಐತಿ. ಆ ವರಗಳ ಶಾಂತ ಚಿತ್ತನ್ನು ಹೇಳಿದ್ದನ್ನು ತಿಳ್ಕೊ, ಮನವರಿಕೆ ಮಾಡ್ಕೊ, ನೀನು ಅವನು ಕೇಳು. ಅಲ್ಲಿ ನೋಡಿ, ವರ ಕೇಳೋದ್ರಲ್ಲಿ ಒಂದು ಇಂಟೆಲಿಜೆನ್ಸಿ ಹೇಳ್ತಾಳಕ್ಕೆ, ಒಂದು ಬುದ್ಧಿವಂತಿಕೆಯನ್ನು ಓಡಿಸ್ತಾಳೆ. ಏನಿದೆ ಅಂದರೆ, ರಾಮನಿಗೆ 14 ವರ್ಷ ವನವಾಸ 1ನೇ ವರ, 2ನೇ ವರ ಪಟ್ಟಾಭಿಷೇಕ ಕೇಳಿ, ಭರತನಿಗೆ ಪಟ್ಟಾಭಿಷೇಕ ಕೇಳಿ 2 ವರಗಳನ್ನು ಕೇಳಂತ ಹೇಳ್ತಾಳೆ. ಒಂದೇನಾಗಬೇಕು, ರಾಮನಿಗೆ 14 ವರ್ಷ ವನವಾಸ ಕೇಳೋ, ಭರತನಿಗೆ ಪಟ್ಟಾಭಿಷೇಕ. ಆಕೆ ನೇರವಾಗಿ ಭರತನಿಗೆ ಪಟ್ಟಾಭಿಷೇಕ ಕೇಳೋದಿಲ್ಲ. ಮೊದಲು ರಾಮನಿಗೆ ಯಾಕೆ ವನವಾಸ ಕೇಳ್ತಾಳಂದರೆ, ರಾಮ ಅಷ್ಟೊಂದು ಜನಪ್ರಿಯ ಇರ್ತಾನೆ ಒಂದು ಕಡೆಗೆ, 2ನೇ ಕಡೆಗೆ ಶೂರ ಇರ್ತಾನೆ. ಇನ್ನೊಂದು ಏನಿರ್ತಿದ್ರೆ, ಲಕ್ಷ್ಮಣ ಸದಾವನ್ನು ನೆರಳಾಗಿರ್ತಾನೆ. ರಾಮನಲ್ಲಿ ಶಾಂತ ಸ್ವಭಾವ ಇರಬಹುದು, ಲಕ್ಷ್ಮಣನಲ್ಲಿ ಇದ್ದಿದ್ದಿಲ್ಲ. ಆಗುವಂಥ ಅನ್ಯಾಯವನ್ನು ರಾಮ ಇಗ್ನೋರ್ ಮಾಡ್ತಿದ್ದ. ಯಾಕಂದರೆ ವೈರಾಗ್ಯ ಮನುಷ್ಯ ಅವನು. ಸರಿ ತಪ್ಪು ಅದು ಇದು ಎಲ್ಲ ಪಟ್ಟುಗಟ್ಟುವುದು ರಾಜ ಇವು ಗೊತ್ತಿತ್ತು ಅವನಿಗೆ. ಎಲ್ಲ ಮನುಷ್ಯನ ಭ್ರಮೆಗಳದವನ್ನಂತ ಆತ್ಮಜ್ಞಾನ ಅವನಿಗಿತ್ತು. ಲಕ್ಷ್ಮಣನಲ್ಲಿ ಇತ್ತು. ಆದರೂ ಕೂಡ ಲಕ್ಷ್ಮಣ ಏನು ಮಾಡ್ತಿದ್ದಂದ್ರೆ, ಸಂಯಮ ನೋಡಿಕೊಂಡು ಭಾಳ ಅನ್ಯಾಯ ಆಗಿತ್ತಂದರೆ ಅದನ್ನು ಪ್ರತಿಭಟನೆ ಮಾಡುವಂಥ ಸ್ವಭಾವ ಲಕ್ಷ್ಮಣದಾಗಿತ್ತು. ಅದು ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಅವಳು ಏನು ಉಪಾಯ ಹೇಳ್ತಾಳಂದ್ರೆ, ಅವನ ನೀನು ವನವಾಸಕ್ಕೆ 14 ವರ್ಷ ಅಂದ್ರೆ ಅರಣ್ಯದಾಗ ಎಂತೆಂಥ ಕುರುಪ್ರಾಣಿ ಇರ್ತಾವೆ, ರಾಕ್ಷಸರು ಇರ್ತಾರೆ, ಏನೆಲ್ಲ ನಡೀತಿದೆ. ಬದುಕಿ ಬರೋದು ಕಠಿಣ. ಅರಣ್ಯಕ್ಕೆ ಹೋದಪ್ಪ ಅಂದ್ರೆ ಅವನಿಗೆ ದಾರಿನೂ ತಿಳಿಯೋದಿಲ್ಲ, ಬರೋದು ಕಠಿಣ ಆಗ್ತಿದೆ. 14 ವರ್ಷದಾಗ ಬದುಕೇ ಬರೋದಿಲ್ಲ ಒಂದೇದು. ಇನ್ನು 14 ವರ್ಷ ಅವನು ಬದುಕಿ ಬಂದಂದರೂ ಕೂಡ ಇಲ್ಲಿ ಭರತನ ಮಕ್ಕಳಾಗಿರ್ತಾರೆ, ದೊಡ್ಡವರಾಗಿರ್ತಾರೆ. ಜನರ ಮುಂದಿಂದ ಆಗಲೇ ಹೇಳಿಲ್ಲ ನಿಮಗೆ, ಔಟ್ ಆಫ್ ಮೈಂಡ್ ಇದು ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳಿ. 14 ವರ್ಷ ರಾಮ ಈ ಅಯೋಧ್ಯದಿಂದ ಹೊರಗೆ ಉಳಿದಪ್ಪ ಅಂದ್ರೆ ಅಯೋಧ್ಯೆ ಮಂದಿ ಹೆಚ್ಚು ಕಡೆ ಮರೆತು ಹೋಗಿರ್ತಾರೆ. ಈಗಿದ್ದ ಪ್ರೀತಿ ಅವನ ಮೇಲೆ ಉಳಿಯಿಲ್ಲ. ಅದಕ್ಕೆ ಇದೊಂದು ಸುರಕ್ಷೆ. ಯಾರಿಗೆ? ಭರತನಿಗೆ ಮೊದಲು ಸುರಕ್ಷೆ ಹುಡುಕಬೇಕು. ಅಂದ್ರೆ ರಾಮನನ್ನು ದೂರ ಇಡಬೇಕು. ಆಮೇಲೆ ಭರತನಿಗೆ ಸುರಕ್ಷೆ ಐತಿ ಅಂದಾಗ ಅಲ್ಲಿ ಅವನಿಗೆ ಪಟ್ಟಾಭಿಷೇಕ. ಈ 2 ವರಗಳನ್ನು ಕೇಳು ಅಂತ ಹೇಳಿ ಬಹಳ ಚಾಣಕ್ಷತನದಿಂದ ಮಂದರೆ ಯಾರಿಗೆ? ಕೈಕೈಗೆ ಮನವರಿಕೆ ಮಾಡಿಕೊಡ್ತಾಳೆ. ಮುಂದೆ ಸಿಟ್ಟಿನಲ್ಲಿ ಇದ್ದಂಥ ಕೈಕೈ ಇನ್ನು ಮುಂದೆ ಇದಕ್ಕೆ ಏನು ನಿರ್ಧಾರ ಮಾಡ್ತಾಳೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಆ ವಿಚಾರಗಳನ್ನು ಹಂಚಿಕೊಡುತ್ತೇನೆ. ಧನ್ಯವಾದಗಳು.